ಎರಡನೇ ವಿಶೇಷತೆ ಏನು, ಈ ವಿಕ್ಟಿಮ್ ಸಂತ್ರಸ್ತೆ ಏನಿದ್ದಾರೆ ಅವರು ಈ ಸಮಾಜದ ಲೋಯೆಸ್ಟ್ ಸ್ಟೇಟ್, ಅವರು ಸಾಮಾಜಿಕ ರೂಪಿಂದ ಮತ್ತು ಆರ್ಥಿಕ ರೂಪಿಂದ, ಮತ್ತು ಅಕ್ಯೂಸ್ಡ್ ಏನಿದ್ದಾರೆ ಅದು ಉಲ್ಟಾ, ಅವರು ಪೊಲಿಟಿಕಲಿ ಪವರ್ಫುಲ್, ಎಕನಾಮಿ ಪವರ್ಫುಲ್ ಅಂಡ್ ಸೋಷಲಿ ಆಲ್ಸೋ ಪವರ್ಫುಲ್. ಆ ವ್ಯತ್ಯಾಸ ಇದ್ರೂ ಕೂಡ ಆ ವಿಕ್ಟಿಮ್ ತಮಗೆ ನ್ಯಾಯ ಬೇಕೇ ಬೇಕು ಅಂತ ಇಟ್ಕೊಂಡು ಕಳೆದ 1 ವರ್ಷದಿಂದ ನಮ್ಮ ಜೊತೆಗೆ ಮತ್ತು ಟ್ರಯಲ್ ಜೊತೆಗೆ ಒಂದು ರಕಂತ ನಿಂತು ಈ ಟ್ರಯಲ್ಗೆ ಮತ್ತು ಇದಕ್ಕೆ ಶಿಕ್ಷೆಗೆ ಒಂದು ಮೂಲ ಕಾರಣೀಭೂತ ಆಗ್ತಾರೆ. ಈ ಜಡ್ಮೆಂಟ್ ಇಂದ ನಾವು ಏನನ್ ಕೊಡ್ತೀವಿ, ಸಮಾಜದಲ್ಲಿ ಇರ್ತಕ್ಕಂಥ ಬೇರೆ ಯಾರು ವಿಕ್ಟಿಮ್ ಇದ್ದಾರೆ, ಯಾರು ಮುಂದೆ ಬರಲಿಲ್ಲರೂ ಕೂಡ ಅವ್ರಿಗೆ ಒಂದು ಮನಕ್ಕೆ ಶಾಂತಿ ಸಿಗುತ್ತೆ ಅಂತ ಅನ್ಭವಿಸ್ತೀವಿ. ನಾವು ಹೇಳಿದ್ವಿ, ಯಾರು ಈ ಅಕ್ಯೂಸ್ ಪೈಕಿ ಡಿಫೆನ್ಸ್ ಲಾಯರ್ಸ್ಗಳು ಅವರು ತನಿಖೆ ಮಾಡಬೇಕಂದ್ರೆ ಯಾವ ಚಾಲೆಂಜಿಂಗ್ ಇತ್ತು ಸರ್? ಯಾಕಂದ್ರೆ ಯಾವಾಗಲೇ ಹೇಳಿದ್ರೆ ಎಕನಾಮಿಕಲಿ, ಫೈನಾನ್ಷಿಯಲಿ, ನಾವು ಒತ್ತಡ ಅಂತ ಹೇಳಲ್ಲ. ಚಾಲೆಂಜ್ ಏನಿತ್ತು, ಈ ಅಫೆನ್ಸ್ ಏನಾಗಿತ್ತು 21ನೇ ವರ್ಷ 2020ನೇ ವರ್ಷನಲ್ಲಿ ಆಗಿತ್ತು. ಕೇಸ್ ನಮಗೆ ಬಂದಿತ್ತು 4 ವರ್ಷ ನಂತರ. 4 ವರ್ಷ ನಂತರ ಬಂದರೂ ಕೂಡ ವಿಕ್ಟಿಮ್ ಸ್ಟೇಟ್ಮೆಂಟ್ ಅದು ಮೇನ್ ಇದ್ದೇ ಇರುತ್ತದೆ. ಬಟ್ ಬೇರೆ ಸಾಕ್ಷಿಗಳು ನಮ್ಮ ಟೀಮ್ ಎಲ್ಲ ಸೈಂಟಿಫಿಕ್ ಇಂದ ಕಲೆಕ್ಟ್ ಮಾಡಿ, ವಿಡಿಯೋ ಇರ್ಬೋದು, ಅವ್ರಿಗೆ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಇರ್ಬೋದು, DNA ಕಲೆಕ್ಷನ್ ಇರ್ಬೋದು, ಎಲ್ಲ ಕೊರೊಬೊರೇಟಿವ್ ಸಾಕ್ಷಿಗಳು ಏನಿತ್ತು ಈ ಕೇಸ್ನಲ್ಲಿ, ಅವ್ರು ಮೇನ್ಲಿ ಬೇಸ್ಡ್ ಆನ್ ಸೈಂಟಿಫಿಕ್ ಎವಿಡೆನ್ಸ್. ಸೈಂಟಿಫಿಕ್ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅದಕ್ಕೆ ಎನಲೈಸ್ ಮಾಡಿ ಫೋರೆನ್ಸಿಕ್ ಸೈನ್ಸ್ ಇಂದ ರಿಪೋರ್ಟ್ ತಗೊಂಡು ಆ ಸರಿಯಾದ ರೀತಿ ಕ್ರಮ ತಗೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು ಅದು ಮೇನ್ ಚಾಲೆಂಜ್ ಇತ್ತು. ಇಲ್ಲ, ನಾವು ಒತ್ತಡ ಏನು ಬಂದಿಲ್ಲ.